ರೀತಿಯಲ್ಲಿ ರಕ್ಷಣೆ ಕೊಡ್ತೀವಿ ನಿಮ್ಗೆ, ಆಯ್ತಾ? ಇಲ್ಲಿಂದ ಹೊರಗಡೆ ಹೋದ್ರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡೋದ್ರಿಂದ ಈ ತರ ಚಾನ್ಸಸ್ ಮಾಡ್ಲಿ. ಸರ್ಕಾರಕ್ಕೂ ಎಚ್ಚರಿಕೆ ಆಗ್ಲಿ, ಸರ್ಕಾರಕ್ಕೂ ಮುನ್ನೆಚ್ಚರಿಕೆ ಬರ್ಲಿ. ಬಿಟ್ಟು ಬಿಟ್ಟಿದೀವಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬೆಂಗಳೂರು ನಗರದ ಕೊಟ್ಟಿಗೆಪಾಳ್ಯ ಸಮೀಪದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಸ್ನಾತಕೋತ್ತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಿನ್ನೆ ಸಂಜೆಯಿಂದಲೇ ವಿದ್ಯಾರ್ಥಿಗಳು ಹೋರಾಟ ಆರಂಭಿಸಿದ್ದು, ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಊಟವೂ ಸಿಕ್ಕಿಲ್ಲ ಅಂತ ಆರೋಪಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ವಾರ್ಡ್ನ ಹಾಗೂ ಸಿಬ್ಬಂದಿಗಳು ಸರಿಯಾಗಿ ಹಾಜರಿರುವುದಿಲ್ಲ, ವಿದ್ಯಾರ್ಥಿಗಳ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿಯಿಂದ ನಿದ್ದೆ ಇಲ್ಲ ಮೇಡಮ್, ಸರ್ ಅವ್ರು ಹೇಳೋ ಮಾತೆಲ್ಲ ಕೇಳ್ಕೊಂಡು ನಮ್ಗೆ ಇದಕ್ಕಿರಲ್ಲ ಸರ್. ಅವ್ರು ಏನು ಪರಿಹಾರ ಕೊಡ ಅಂತ ಇವರಿಲ್ಲ. ಅವರು ಮಾತಾಡಿದೀನಿ. ನಮಗೆ ಧಕ್ಕೆ ಆಗಿದ್ದಾವೆ, ನಾವು ಬೀದಿ ಬೀಳ್ತಾ ಇದೀವಿ. ನಾವು ನೈಟಿಂದ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಸರ್. ಇವ್ರು ಮೇಡಮ್ ಹೇಳ್ತಾರೆ ನನಗೆ ನೈಟೇ ಗೊತ್ತಾಯ್ತು ಇಶ್ಯೂ ಅಂತ. ನೈಟೇ ಗೊತ್ತಾದ್ರೆ ಇವ್ರು ಮಕ್ಕಳು ಊಟ ಮಾಡಿದ ಮಲಗಿದ ಸುಮ್ಮನೆ ಇರ್ತಾರ ಸರ್? ಬೇಡ ಸರ್. ಪೊಲೀಸರು ನಮ್ಗೆ ರಕ್ಷಣೆ ಕೊಡ್ಬೇಕೆ ಹೊರತು ನಮ್ಮನ್ನ ತಡಿಬೇಡಿ. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನೀವು ನಮ್ಮ ರಕ್ಷಣೆ ಕೊಡಿ, ದಯವಿಟ್ಟು ನಮ್ಮನ್ನು ತಡಿಬೇಡಿ. ನಾನು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ನಾಯಕ. ಇದೇ ಹಾಸ್ಟೆಲ್ ನಲ್ಲಿ ಎಕ್ಸ್ ಸ್ಟೂಡೆಂಟ್, ಈಗ ಮೀಡಿಯಾದಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ ಕೂಡ ದೊಡ್ಡ ದೊಡ್ಡ ಹೋರಾಟ ಮಾಡಿಕೊಂಡು ನಾನಲ್ಲಿ MSc ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಪೊಲೀಸ್ನವ್ರು ಯಾಕೆ ಬಂದ್ರು ಅಂತಂದ್ರೆ ಅಧಿಕಾರಿಗಳು ಕರೆಸಿರೋದ್ರಿಂದಲೇ ಪೊಲೀಸ್ನವ್ರು ಬಂದ್ರು. ಪೊಲೀಸ್ನವರು ಒಂದ್ ರೀತಿಯಲ್ಲಿ ರಕ್ಷಣೆ ಕೊಡ್ತೀವಿ ನಿಮ್ಗೆ, ಆಯ್ತಾ? ಇಲ್ಲಿಂದ ಹೊರಗಡೆ ಹೋದ್ರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡೋದ್ರಿಂದ ಈ ತರ ಚಾನ್ಸಸ್ ಮಾಡ್ಲಿ. ಸರ್ಕಾರಕ್ಕೂ ಎಚ್ಚರಿಕೆ ಆಗ್ಲಿ, ಸರ್ಕಾರಕ್ಕೂ ಮುನ್ನೆಚ್ಚರಿಕೆ ಬರ್ಲಿ. ಬಿಟ್ಟು ಬಿಟ್ಟಿದೀವಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಒಂದು ಹೋರಾಟ ಆಗ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರೇನೆ ಹೋರಾಟ. ಸರ್ ಬೀದಿಗಿಳಿದ್ರು ಹೋರಾಟನೇ, ಬೀದಿಗಿಳಿದ್ರು ಹೋರಾಟನೇ. ಇಲ್ಲಿಂದ ಹೊರಗಡೆ ಹೋದ್ರೆ ಏನ್ ಮಾಡ್ತಾರೆ ಪೊಲೀಸರು? ನಮ್ಮನ್ನೇನ್ ಕರ್ಕೊಂಡು ಹೋಗ್ಬಿಡ್ತಾರ ಅವರು? ನಮ್ಮನ್ನೇನ್ ಕರ್ಕೊಂಡು ಹೋಗ್ಬಿಡ್ತಾರೆ? ಹೆಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನವರು? ಪಬ್ಲಿಕ್ ನ್ಯೂಸೆನ್ಸ್ ನಾವ್ ಯಾವತ್ತಿಗೂ ಮಾಡಲ್ಲ. ನೀನ್ ಹಳೆ ವಿದ್ಯಾರ್ಥಿ, ಈಗ MS ಬಿಲ್ಡಿಂಗ್ ನಮ್ಮ ಇಷ್ಟ ರೀ, ನಮ್ಮ ಇಷ್ಟ. ಪೊಲೀಸ್ನವ್ರು ಸುಮ್ಮನೆ ಅಧಿಕಾರಿಗಳು ಯಾರು ಬಂದು ಅವರಿಗೆ ಒಂದು ಇಂಟಿಮೇಷನ್ ನಾವು ಠಾಣಾಧಿಕಾರಿಗೆ ಇಂಟಿಮೇಷನ್ ಮಾಡ್ಬೇಕಿತ್ತು, ಮಾಡಿಲ್ಲ, ಅದು ನಮ್ ತಪ್ಪು. ಬಟ್ ಆದ್ರೂ ಅವ್ರು ನೈಟ್ ಇಂದ ಇಲ್ಲೇ ಇದಾರೆ. ಅವ್ರು ಇಂಟಿಮೇಷನ್ ಮಾಡದೆ ಇರ್ಲಿ, ಅವ್ರಿಗೆ ಗೊತ್ತಿದೆ ನಾವು ಹೊರಗಡೆ ಹೋಗ್ತಾ ಇದೀವಿ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಹೈಕೋರ್ಟ್ ಆದೇಶ ಇದೆ, ಯಾವುದೇ ಜಾಥಾ ರ್ಯಾಲಿ, ಬೈಕ್ ರ್ಯಾಲಿ, ನಿಮ್ದು ಯಾವ್ದಾರು ಇದ್ದಿದ್ರು ಕೂಡ ಏನಿದೆ ಅದಕ್ಕೆ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಫ್ರೀಡಂ ಪಾರ್ಕಲ್ಲಿ ನೀವು ಮಾಡಬಹುದು. ಹಾಸ್ಟೆಲ್ ವಿದ್ಯಾರ್ಥಿ ಹಾಸ್ಟೆಲ್ ಸಮಸ್ಯೆ ಬಂದ್ಬಿಟ್ಟು ಒಂದು ಮೂಲ ಸೌಕರ್ಯಗಳು ಮಾತ್ರ ಅಲ್ಲ, ಇದು ಮೂಲಭೂತ ಹಕ್ಕುಗಳ ಧಕ್ಕೆ ಬಂದದಕ್ಕೆ ವಿದ್ಯಾರ್ಥಿಗಳು ಹೊರಗಡೆ ಬಂದಿದ್ದು. ನಾವು ಮೂಲಕ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ನೆಲ್ಲ ನಾವು ಸಮಸ್ಯೆಗಳನ್ನ ನೋಡಿದೀವಿ. ಈ ಮಟ್ಟದಲ್ಲಿ ಯಾವ ಸಮಸ್ಯೆ ಇಲ್ಲ. ನಾವು ಅನ್ಕೊಂಡು ಬಂದಿದ್ದು ಏನಂದ್ರೆ ಬೆಂಗಳೂರು ಅಂದ್ರೆ ಒಂದು ಹೈ ಲೆವೆಲ್ ಫೀಲ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಒಳ್ಳೆ ಬುಕ್ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ ನಾವು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರು ಬರ್ತಾರೋ ಯಾರೋ ಹೋಗ್ತಾರೆ, ಯಾರು ನಮಗೆ ಏನಂದ್ರೆ ಮೇನ್ ಪಾಯಿಂಟ್ ವಾರ್ಡನ್ ಯಾರು ಅಂತ ಗೊತ್ತಿಲ್ಲ.
ಮೇನ್ ಇನ್ಚಾರ್ಜ್ ಯಾರಂತ ಗೊತ್ತಿಲ್ಲ, ಒಬ್ಬ ಜೂನಿಯರ್ ವಾರ್ಡನ್ ಯಾರಂತ ಗೊತ್ತಿಲ್ಲ, ಸಿಬ್ಬಂದಿಗಳು ಯಾರಂತ ಗೊತ್ತಿಲ್ಲ. ಸಿಬ್ಬಂದಿಗಳು ಬರ್ತಾರೆ, ಅವ್ರು ಗುಂಡ ಬರ್ತಾರೆ. ಈಗ ನಿಮಗೆ ತೊಂದರೆ ಆಗ್ತಾ ಇದೆಯೋ ಎಷ್ಟು ದಿವಸದಿಂದ ಆಗ್ತಾ ಇದೆ ಸರ್? ಇದು ತೊಂದರೆ ಇವತ್ತಿಂದ ಸರ್, ಅಧಿಕವಾಗಿ 3, 4, 5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲ ಒಂದು ವಿನಂತಿ ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಗೆ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕುಂತಿದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಅವ್ರು ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಇದು ಮ್ಯಾರೇಜ್ ಹೋಗಿದ್ದೀನಿ, ಬರೇ ಸೆನ್ಸೆಕ್ಸ್ ಹೋಗಿದ್ದೀನಿ, ಇದನ್ನೇ ಹೇಳ್ತಾ ಇದಾರೆ. ಇವರು ಸೆನ್ಸೆಕ್ಸ್ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಒನ್ ಟೈಮ್ ಊರಿಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಮದುವೆಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ. ನಾವೇನ್ ನಂಬೇಕು? ಇವ್ರು ನಂಬ್ಕೊಂಡ್ ಬಂದಿರೋ ವಿದ್ಯಾರ್ಥಿಗಳು ನಾವೇನ್ ನಂಬೇಕು? ಆಮೇಲೆ ಊಟ ಮಾಡಿದ ಎಷ್ಟು ಜನ ಹೇಗೆ ಇದ್ದೀರಿ? ನಾವು ನೋಡಿ ಸರ್, ನಾವು ನೋಡಿ